ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಮನಸ್ಸಲ್ಲಿ ಆಗ್ತಾನೆ ಅಂದ್ಕೊಂಡೆ ಹೋಗಿ ಬರೋಣ ಅಂತ. ಇವರು ಅದೇ ಟೈಮಿಗೆ ಸ್ವಾತಿ ನಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದರು. ಇಬ್ಬರು ಹೋದ್ವಿ. ಅಲ್ಲಿ ಪೂಜೆ ನಡೀತಾ ಇತ್ತು. ಖುಷಿ ಆಯಿತು ಪೂಜೆ ನಡೀತಿದ್ದು ನೋಡೋದಕ್ಕೆ. ಮನಸ್ಸಲ್ಲಿರೋದನ್ನೆಲ್ಲ ಬೇಡ್ಕೊಂಡೆ ದೇವ್ರ ಹತ್ರ. ಮನಸ್ಸು ಒಂಥರ ನೆಮ್ಮದಿ ಅನ್ನಿಸ್ತು. ಈ ದೇವಸ್ಥಾನದ ವಿಶೇಷ ಏನಂದರೆ ಎಲ್ಲ ಥರದ ದೇವರುಗಳನ್ನ ಒಂದೇ ದೇವಸ್ಥಾನದಲ್ಲಿ ನೋಡ್ಬೋದು. ಶಿವ, ಗಣೇಶ, ಆಂಜನೇಯ, ಸುಬ್ರಹ್ಮಣ್ಯ, ತಿರುಪತಿ ವೆಂಕಟೇಶ, ಲಕ್ಷ್ಮಿ, ಸಾಯಿಬಾಬಾ ಎಲ್ಲ ದೇವರುಗಳು ಒಂದೇ ಕಡೆ ಸಿಗುತ್ತೆ. ಸೊ ಒಂಥರ ನೆಮ್ಮದಿ ದೇವಸ್ಥಾನಕ್ಕೆ ಹೋಗೋದು. ಅರ್ಚನೆ ಮಾಡಿಸಿ ದೇವ್ರಿಗೆ ಕೈ ಮುಗಿದು ಪ್ರದಕ್ಷಿಣೆ ಹಾಕಿ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ನಮ್ಮ ಕಷ್ಟದ ಸಮಯದಲ್ಲಿ ದೇವರು ಮೌನವಾಗಿದ್ದಾನೆ ಎಂದು ಎಂದೂ ದುಃಖಿಸಬೇಡಿ. ಯಾಕೆಂದರೆ ಪರೀಕ್ಷೆಯಲ್ಲಿ ನಮಗೆ ಪಾಠ ಕಲಿಸಿದ ಶಿಕ್ಷಕರು ಕೂಡ ಮೌನವಾಗಿರುತ್ತಾರೆ. ಕಾಡಿಸುವವರು 100 ಜನ ಇದ್ದರೆ ಕಾಯುವವನು ಒಬ್ಬನಿರುತ್ತಾನೆ. ಎಲ್ಲರನ್ನೂ ಮೀರಿದವನು ಎಲ್ಲವನ್ನೂ ಮೀರಿಸುವವನು. ನೀವು ಯಾವ ದೃಷ್ಟಿಯಿಂದ ಪ್ರಪಂಚವನ್ನು ನೋಡುತ್ತೀರೋ ಪ್ರಪಂಚ ನಿಮಗೆ ಹಾಗೆಯೇ ಕಾಣುತ್ತದೆ. ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ವಿಡಿಯೋ ಮಾಡಿದ್ವು. ಹೀಗೆ ದಿನ ಇದ್ದಿದ್ದು ನಮ್ಮದು. ಎಲ್ರಿಗೂ ಒಳ್ಳೆಯದಾಗಲಿ.